HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ನಗರದ ಗುಂಡೇಗೌಡನ ಕೊಪ್ಪಲು ಅಶೋಕ್ ನಗರದಲ್ಲಿ ಬಹುಕೋಟಿ ಅಭಿವೃದ್ಧಿ ಕಾರ್ಯ ಕಾಮಗಾರಿಗಳಿಗೆ ಶಾಸಕ ಎಚ್ಪಿ ಸ್ವರೂಪ್ ಚಾಲನೆ. ನಾಗರಿಕರಿಗೆ ತೊಂದರೆಯಾಗದಂತೆ ಸಮಗ್ರ ಅಭಿವೃದ್ಧಿ ಕಾರ್ಯ ಜಾರಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಿಂದ ಕಪ್ಪು ಉಡುಗೆಯ ಮಹಿಳೆಯರ ಜಾಥಾ. ಮಹಿಳೆಯರ ಸಮಾನ ಹಕ್ಕಿಗಾಗಿ ಬೇಲೂರಿನಲ್ಲಿ ಮೌನ ಮೆರವಣಿಗೆ. ಎಂಟಿಇಎಸ್ನಲ್ಲಿ ನಮ್ಮಿಂದ ಅಕ್ರಮ ಆಗಿಲ್ಲ, ಯಾರಿಗೂ ಹಣ ಮಾಡಲು ಅವಕಾಶ ನೀಡಿಲ್ಲ, ಆದರೂ ತೊಂದರೆ ನೀಡುತ್ತಿದ್ದಾರೆ ಎಂದು ಆರ್ಟಿ ದ್ಯಾವೇಗೌಡ, ಜಗದೀಶ್ ಚೌಡವಳ್ಳಿ ಆರೋಪ. ಹಾಸನ ನಗರದ ಗುಂಡೇಗೌಡನ ಕೊಪ್ಪಲು ಗ್ರಾಮ ಮತ್ತು ಅಶೋಕ್ ನಗರದ ವಿವಿಧ ಕಾಮಗಾರಿಗಳಿಗೆ 1,06,00,000 ವೆಚ್ಚದ ಅಭಿವೃದ್ಧಿ ಕೆಲಸಕ್ಕೆ ಬುಧವಾರದಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಗುದ್ದಲಿ ಪೂಜೆ ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದ ರಿಂಗ್ ರಸ್ತೆ ಸಮೀಪದ ಗುಂಡೇಗೌಡನ ಕೊಪ್ಪಲು ಗ್ರಾಮದಲ್ಲಿ ದೀರ್ಘಕಾಲದಿಂದ ರಸ್ತೆ, ಚರಂಡಿ ಹಾಗೂ ಯುಜಿಡಿ ಸಮಸ್ಯೆ ಎದುರಿಸುತ್ತಿದ್ದ ನಾಗರಿಕರ ಮನವಿ ಮೇರೆಗೆ ನಗರ ಪಾಲಿಕೆಯಿಂದ 48 ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಗುಣಮಟ್ಟ ಕಾಪಾಡಿಕೊಂಡು ಪೂರ್ಣಗೊಳಿಸಲು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಶಾಸಕರು ತಿಳಿಸಿದರು. ಈ ಭಾಗದಲ್ಲಿ ಇನ್ನೂ ಕೆಲವು ಚಿಕ್ಕಪುಟ್ಟ ಮೂಲಭೂತ ಸೌಕರ್ಯಗಳ ಅಗತ್ಯವಿದ್ದು ಅವುಗಳನ್ನು ಹಂತ ಹಂತವಾಗಿ ಕೈಗೆತ್ತಿಕೊಳ್ಳಲಾಗುವುದು. ನಾಗರಿಕರಿಗೆ ತೊಂದರೆಯಾಗದಂತೆ ಸಮಗ್ರ ಅಭಿವೃದ್ಧಿ ಕಾರ್ಯಗಳನ್ನು ಜಾರಿಗೆ ತರಲಾಗುತ್ತದೆ ಎಂದು ತಿಳಿಸಿದರು. ಹಲವಾರು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಅಶೋಕನಗರದಲ್ಲೂ 58 ಲಕ್ಷ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಮಳೆಗಾಲದಲ್ಲಿ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿದ್ದ ಹಿನ್ನೆಲೆ ಈ ಕಾಮಗಾರಿ ಬಹು ನಿರೀಕ್ಷಿತವಾಗಿತ್ತು. ಇದೇ ವೇಳೆ 25 ಕೋಟಿ ಅನುದಾನವನ್ನು ಮಂಜೂರು ಮಾಡಲಾಗಿದ್ದು, ದೊಡ್ಡಮಂಡಿಗನಹಳ್ಳಿ ಸೇರಿದಂತೆ 37 ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ. ಗ್ರಾಮೀಣ ಮತ್ತು ನಗರ ಭಾಗಗಳ ಸಮತೋಲನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಜಿಲ್ಲಾ ಪಂಚಾಯತ್ ಮಟ್ಟದಲ್ಲೂ ಅನುದಾನ ಸೀಮಿತವಾಗಿರುವ ಸಂದರ್ಭದಲ್ಲೂ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದ ಹಣ ತರಲಾಗಿದೆ ಎಂದು ಶಾಸಕರು ವಿವರಿಸಿದರು. HCN ನ್ಯೂಸ್, ಹಾಸನ್. ಗುಂಡೇಗೌಡ ಕೊಪ್ಪಲ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ಅವಶ್ಯಕತೆ ಇತ್ತು. ಯುಜಿಡಿ ಮಾಡೋಂಥ ಸಂದರ್ಭದಲ್ಲಿ ಇದನ್ನು ದುಸ್ಥಿತಿಯಾಗಿತ್ತು. ಹಾಗಾಗಿ ನಗರ ಪಾಲಿಕೆ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ನಾಗರಿಕರ ಒಂದು ಒತ್ತಾಯದ ಮೇರೆಗೆ ನಗರ ಪಾಲಿಕೆಯಿಂದ 48 ಲಕ್ಷಕ್ಕೆ ರಸ್ತೆ ಮತ್ತು ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿಯನ್ನು ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. ಗುಣಮಟ್ಟದ ಇದನ್ನು ಕೂಡ ಮಾಡಲಿಕ್ಕೆ ಈಗಾಗಲೇ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟ್ದಾರರು ಕೂಡ ಹೇಳಿದ್ವಿ. ಏನು ಗುಂಡೇಗೌಡ ಕೊಪ್ಪಲು ಇನ್ನೂ ಚಿಕ್ಕಪುಟ್ಟ ಕೆಲಸಗಳಾಗಬೇಕಾಗಿದೆ. ರಸ್ತೆ ಮತ್ತು ಚರಂಡಿನೂ ಕೂಡ ಹಂತ ಹಂತವಾಗಿ ಖಂಡಿತವಾಗ್ಲೂ ಎಲ್ಲದೂ ಕೂಡ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ನಾಗರಿಕರು ಮತ್ತು ಸಾರ್ವಜನಿಕರೇ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ. ಈ ರೀತಿ ಅಶೋಕ್ ನಗರದಲ್ಲೂ ಕೂಡ ಅಲ್ಲಿ ರಸ್ತೆನೇ ಆಗಿರಲಿಲ್ಲ ಹಲವಾರು ವರ್ಷಗಳಿಂದ. ಅಲ್ಲೂ ಕೂಡ ಎಲ್ಲ ಅಶೋಕ್ ನಗರದ ನಿವಾಸಿಗಳ ಒಂದು ಅದ್ರ ಮೇರೆಗೆ ಎಲ್ಲೂ ಕೂಡ ಇವತ್ತು 58 ಲಕ್ಷಕ್ಕೆ ನಗರ ಪಾಲಿಕೆಯಿಂದಲೇ ಅದು ಕೂಡ ಇದನ್ನು ಟೆಂಡರ್ ಕರೆದು ಇವತ್ತು ಅದನ್ನು ಕೂಡ ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಈಗ 25 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ದೊಡ್ಡಮಂಡಿನಲ್ಲಿ ಮತ್ತು ಎಲ್ಲ ಸುತ್ತಮುತ್ತ ಎಲ್ಲ ವಿಶೇಷವಾಗಿ 37 ಹಳ್ಳಿ ಏನು ಸೇರ್ಪಡೆ ಆಗಿದೆ ಹೆಚ್ಚು ಹೊತ್ತನ್ನು ಅದಕ್ಕೆ ಕೊಡ್ತಾ ಇದೆ. ಯಾಕೆಂದರೆ ಅದಕ್ಕೆ ಜಿಲ್ಲಾ ಪಂಚಾಯತ್ಗೂ ಕೂಡ ಅದು ಗ್ರ್ಯಾಂಟ್ ಇಲ್ಲ ಮತ್ತು ಭಾಳಷ್ಟು ಕೆಲಸ ಕಾರ್ಯಗಳು ಕೂಡ ಆಗಬೇಕಾಗಿತ್ತು ಹಳ್ಳಿಗಳಲ್ಲಿ. 37 ಹಳ್ಳಿಗಳ ಸೇರ್ಪಡೆ ಆಗಿತ್ತು ನಗರ ಪಾಲಿಕೆಗೆ. ಅದಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ನಾವು ಅದಕ್ಕೆ ಕೊಟ್ಟಿದ್ದೀವಿ. ಅದೇ ರೀತಿ ನಗರ ಭಾಗಕ್ಕೂ ಕೂಡ ಪ್ರತಿ ವಾರ್ಡ್ಗೂ ಕೂಡ 15 ಲಕ್ಷ ಎಲ್ಲ ವಾರ್ಡ್ಗೂ 35 ವಾರ್ಡ್ಗೂ ಕೂಡ ಕೊಟ್ಟಿದ್ದೀವಿ. ಮತ್ತು ಹೆಚ್ಚು ಗುಂಡೇಗೌಡ ಕೊಪ್ಪಲು ಇರ್ಬೋದು, ದಾಸಕೊಪ್ಪಲು, ಚಿಕ್ಕೋನಹಳ್ಳಿ ಇವೆಲ್ಲ ಗ್ರಾಮಗಳು ನಗರ ಪಾಲಿಕೆಗೆ ಸೇರಿದೆ. ಹಾಗಾಗಿ ಹೆಚ್ಚು ಒತ್ತನ್ನು ಇದಕ್ಕೆ ಕೊಟ್ಟಿದ್ದೀವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಲಾದ ಕಪ್ಪು ಉಡುಗೆಯ ಮಹಿಳೆಯರ ಜಾಥಾ ಬೇಲೂರು ಪಟ್ಟಣದಲ್ಲಿ ಶಾಂತಿಯುತವಾಗಿ ನಡೆಯಿತು. ಸಮತೆಯೆಡೆಗೆ ನಮ್ಮ ನಡಿಗೆ, ದೌರ್ಜನ್ಯವೆಂದೂ ಸಹಿಸೋದಿಲ್ಲ, ನ್ಯಾಯ ದಕ್ಕದೆ ಬಿಡೋದಿಲ್ಲ ಎಂಬ ಘೋಷವಾಕ್ಯದೊಂದಿಗೆ ಮಹಿಳೆಯರು ವೀರಶೈವ ಸಮುದಾಯ ಭವನದಿಂದ ಬಸವೇಶ್ವರ ವೃತ್ತದವರೆಗೂ ಮೆರವಣಿಗೆ ನಡೆಸಿದ್ರು. ಕಪ್ಪು ಉಡುಗೆ ಧರಿಸಿ ಕೈಯಲ್ಲಿ ಮೊಂಬತ್ತಿ ಹಚ್ಚಿಕೊಂಡು ಶಾಂತಿಯುತವಾಗಿ ನಡೆದ ಮೆರವಣಿಗೆ ಸಾರ್ವಜನಿಕರ ಗಮನ ಸೆಳೆಯಿತು. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಗೌರವ ಅಧ್ಯಕ್ಷರು ಹಾಗೂ ಮಲ್ನಾಡ್ ಆಸ್ಪತ್ರೆಯ ಪ್ರಸೂತಿ ತಜ್ಞರಾದ ಡಾ ಸಾವಿತ್ರಿ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ತೀವ್ರವಾಗಿ ಖಂಡಿಸಿದ್ರು. ಜಾಗೃತಿ ಮೂಡಿಸಿ ಸಮಾನ ಹಕ್ಕುಗಳಿಗಾಗಿ ಆಗ್ರಹಿಸುವ ಉದ್ದೇಶದಿಂದ ಇದೇ ತಿಂಗಳ 7 ಮತ್ತು 8ರಂದು ಹಾಸನದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ ಎಂದು ತಿಳಿಸಿದರಲ್ಲದೆ ಕಳೆದ 13 ವರ್ಷಗಳಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಮಾವೇಶ ನಡೆಸುತ್ತಿರುವ ಒಕ್ಕೂಟವು ಮಹಿಳಾ ದಿನಾಚರಣೆಯನ್ನ ಮಹಿಳಾ ಚೈತನ್ಯ ದಿನವಾಗಿ ಆಚರಿಸುತ್ತಿದ್ದು ಈ ಬಾರಿ 14ನೇ ಜಿಲ್ಲೆಯಾಗಿ ಹಾಸನವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಾರ್ಚ್ 7ರಂದು ಬೆಳಗ್ಗೆ ಮಹಿಳೆಯರ ಹಕ್ಕುಗಳಿಗಾಗಿ ಬೃಹತ್ ಜಾಥಾ ನಡೆಯಲಿದ್ದು ಬಳಿಕ ಪ್ರಸಿದ್ಧ ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಡ್ ಅವರು ವಿಚಾರ
ವಿಚಾರ ಮಂಡನೆ ನಡೆಸಲಿದ್ದಾರೆ. ಅದೇ ದಿನ ಸಂಜೆ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಎಂಬ ವಿನೂತನ ಮೌನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಯಾವುದೇ ಘೋಷಣೆಗಳಿಲ್ಲದೆ ಮೌನದ ಮೂಲಕ ದೌರ್ಜನ್ಯ ವಿರೋಧಿ ಸಂದೇಶವನ್ನ ಸಮಾಜಕ್ಕೆ ರವಾನಿಸುವುದು ಇದರ ಉದ್ದೇಶವಾಗಿದೆ. ಮಾರ್ಚ್ 8ರಂದು ರಾಜ್ಯ ಮತ್ತು ಹೊರ ರಾಜ್ಯದ ಸಂಪನ್ಮೂಲ ವ್ಯಕ್ತಿಗಳಿಂದ ವಿವಿಧ ಸಾಮಾಜಿಕ ವಿಷಯಗಳ ಕುರಿತು ವಿಚಾರ ಸಂಕಿರಣಗಳು ನಡೆಯಲಿದೆ ಎಂದು ವಿವರಿಸಿದರು. ಮಹಿಳೆಯರ ಸುರಕ್ಷತೆಗಾಗಿ ಸರ್ಕಾರವು ಕಠಿಣ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಸಮಾಜದಲ್ಲಿ ಸಮಾನತೆ ಮತ್ತು ಗೌರವ ಕಾಪಾಡಬೇಕೆಂದು ಆಗ್ರಹಿಸಿದರು. ಹಾಸನ ಜಿಲ್ಲೆಯ ಎಲ್ಲಾ ಮಹಿಳೆಯರು ಮತ್ತು ಪುರುಷರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ನಂತರ ಮಾತನಾಡಿದ ಒಕ್ಕೂಟದ ಖಜಾಂಚಿ ಭಾನುಮತಿ, ಬೇಲೂರು ತಾಲೂಕಿನಲ್ಲಿ ಮಹಿಳೆ ಕಪ್ಪು ಉಡುಪಿನಲ್ಲಿ ಎಂಬ ಮೌನ ಪ್ರತಿಭಟನೆ ನಡೆಸಲಾಗಿದ್ದು, ಮಹಿಳೆಯರು ಮೌನದ ಮೂಲಕ ತಮ್ಮ ಆಕ್ರೋಶ ಮತ್ತು ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಎಂದರು. ಮಹಿಳೆಯ ಮೇಲಿನ ದೌರ್ಜನ್ಯವನ್ನು ನಾವು ಎಂದಿಗೂ ಸಹಿಸೋದಿಲ್ಲ, ನ್ಯಾಯ ದೊರೆಯುವವರೆಗೂ ಹೋರಾಟ ಮುಂದುವರಿಯುತ್ತದೆ ಎಂಬ ಸಂದೇಶವನ್ನು ಮೌನದ ಮೂಲಕ ಸಾರಲಾಗಿದೆ ಎಂದರು. ಈ ವೇಳೆ ಪುರಸಭೆ ಮಾಜಿ ಅಧ್ಯಕ್ಷೆ ಮತ್ತು ಹಾಲಿ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್, ಸೌಭಾಗ್ಯ ಅಂತೋಣಿ, ಸಾವಿತ್ರಿ, ಜಿಟಿ ಇಂದಿರಾ, ವೆಂಪು ಸಂತೋಷ್, ಚಂದ್ರಕಲಾ ಸೇರಿದಂತೆ ನೂರಾರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. HCN ನ್ಯೂಸ್, ಬೇಲೂರು. ಗೌರವಾಧ್ಯಕ್ಷೆ ಹಾಸನ ಜಿಲ್ಲಾ ಮಹಿಳಾ ದೌರ್ಜನ್ಯ ಹಾಸನ ಜಿಲ್ಲೆಯ ಗೌರವಾಧ್ಯಕ್ಷೆ. ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟವು ಕಳೆದ 13 ವರ್ಷಗಳಿಂದ ವಿವಿಧ ಜಿಲ್ಲೆಗಳಲ್ಲಿ ಸಮಾವೇಶವನ್ನು ಮಾಡಿಕೊಳ್ತಾ ಬಂದಿದೆ. ಮಹಿಳಾ ದಿನಾಚರಣೆಯನ್ನು ಮಹಿಳಾ ಚೈತನ್ಯ ದಿನವನ್ನಾಗಿ ಮಾಡಿ ಮಹಿಳಾ ದೌರ್ಜನ್ಯದ ವಿರೋಧಿ ಮತ್ತು ಅವರಿಗೆ ಜಾಗೃತಿ ಮೂಡಿಸುವುದು, ಹಾಗೆ ಮಹಿಳಾ ದೌರ್ಜನ್ಯದ ವಿರುದ್ಧ ಹೋರಾಡುವುದು, ಹಾಗೆ ಅವರಿಗೆ ಹಕ್ಕೊತ್ತಾಯದ ಸಮಾಜದಲ್ಲಿ ಸಮಾನತೆಯನ್ನು ಕಾಪಾಡಲಿಕ್ಕೋಸ್ಕರ ಹಕ್ಕೊತ್ತಾಯಗಳನ್ನು ಮಂಡಿಸೋದು, ಇವುಗಳು ಮಾಡಿಕೊಡ್ತಾ ಬಂದಿದೆ. 14ನೇ ಜಿಲ್ಲೆಯಾಗಿ ಹಾಸನವನ್ನು ಆಯ್ಕೆ ಮಾಡಿದ್ದು ಇದೇ ತಿಂಗಳು 7 ಮತ್ತು 8ನೇ ತಾರೀಕು ಹಾಸನ ಜಿಲ್ಲೆಯಲ್ಲಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Raj Diamonds and Antique Jewelry Exhibition and Sale. ರಾಜ್ ಡೈಮಂಡ್ ಸಾಂಪ್ರದಾಯಿಕ ಮತ್ತು ಆಧುನಿಕ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಫೆಬ್ರವರಿ 20, 21, 22, 2026 ಬೆಳಗ್ಗೆ 10:30ರಿಂದ ರಾತ್ರಿ 8ರವರೆಗೆ. ಸ್ಥಳ ಅಶೋಕ್ ಹೋಟೆಲ್, PM ರಸ್ತೆ, ಹಾಸನ. ವಿಶೇಷ ಆಕರ್ಷಣೆಗಳು: ಓಪನ್ ಸೆಟ್ಟಿಂಗ್ ಕಲೆಕ್ಷನ್, ಸೌಥರ್ನ್ ಸ್ಪ್ಲೆಂಡರ್, ರೂಬಿ ಸ್ಪ್ಲೆಂಡರ್, ಏನ್ಷಿಯಂಟ್ ಸ್ಪ್ಲೆಂಡರ್, ಹಾಗೆ ಮಹಾರಾಣಿ ಸ್ಪ್ಲೆಂಡರ್, ವಿಕ್ಟೋರಿಯನ್ ಸ್ಪ್ಲೆಂಡರ್, ಸಾಲಿಟೇರ್ ಸ್ಪ್ಲೆಂಡರ್, ವೈಟ್ ಬಾಕ್ಸ್ ಕಲೆಕ್ಷನ್, ಕೆನರಿ ಸ್ಪ್ಲೆಂಡರ್, ಎಕ್ಸ್ಕ್ಲೂಸಿವ್ ಜಮ್ ಸ್ಟೋನ್ಸ್, ಎಕ್ಸ್ಕ್ಲೂಸಿವ್ ಫ್ಯಾನ್ಸಿ ಕಟ್ಸ್. ನಿಮ್ಮ ವೈಭವಕ್ಕೆ ಹೊಳಪು ನೀಡುವ ಅಪರೂಪದ ವಜ್ರಾಭರಣಗಳ ಪ್ರದರ್ಶನ, ಸಾಂಪ್ರದಾಯಿಕ ಮತ್ತು ಆಧುನಿಕ ವಿನ್ಯಾಸಗಳ ಅಪೂರ್ವ ಸಂಯೋಜನೆ. ಇಂದೇ ಭೇಟಿ ನೀಡಿ ನಿಮ್ಮ ಕನಸಿನ ಆಭರಣವನ್ನ ಆಯ್ಕೆ ಮಾಡಿ. ಒಮ್ಮೆ ಭೇಟಿ ಕೊಡಿ. ಹೋಟೆಲ್ ಹಾಸನ, ಅಶೋಕ, BM ರೋಡ್, ಹಾಸನ್. ಸಂಪರ್ಕ ಸಂಖ್ಯೆ 9035506363. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವೈಯಕ್ತಿಕವಾಗಿ ಹಣ ಗಳಿಸಲು ಅವಕಾಶ ಮಾಡಿಕೊಡದೆ ಸಂಸ್ಥೆಗೆ ಕೋಟ್ಯಾಂತರ ರೂಪಾಯಿ ಉಳಿಸಿದ ಹಿನ್ನೆಲೆ ಗುರುದೇವ್ ಅವರ ಪುತ್ರ ಅರ್ಜುನ್ ಗುರುದೇವ್ ಮತ್ತು ಗುರಪ್ಪ ಆಡಳಿತಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು MCA ಶಿಕ್ಷಣ ಸಂಸ್ಥೆ ಅಧ್ಯಕ್ಷ RT ದ್ಯಾವೇಗೌಡ ಹಾಗೂ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಗಂಭೀರವಾಗಿ ಆರೋಪಿಸಿ ಆರೋಪ ಪ್ರತ್ಯಾರೋಪಗಳ ಕುರಿತು ಸ್ಪಷ್ಟನೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಕಾಲೇಜು ಕ್ಯಾಂಪಸ್ ಅನ್ನು ಸ್ಮಾರ್ಟ್ ಕ್ಯಾಂಪಸ್ ಆಗಿ ಅಭಿವೃದ್ಧಿಪಡಿಸುವ ಕುರಿತಾಗಿ ನಡೆದ ಸಭೆಯಲ್ಲಿ 39 ಲಕ್ಷ ರೂಪಾಯಿಗಳ ಕೊಟೇಷನ್ ಸಂಬಂಧಿಕರ ಮೂಲಕ ಸಲ್ಲಿಸಲಾಗಿತ್ತು. ಆದರೆ ಶಿಕ್ಷಣ ಸಂಸ್ಥೆ ಎಂಬ ಹಿನ್ನೆಲೆ BSR ಕಂಪನಿಯವರು ಉಚಿತವಾಗಿ ಕಾರ್ಯನಿರ್ವಹಿಸಲು ಮುಂದಾದ ಕಾರಣ ಸಂಸ್ಥೆಗೆ ಲಕ್ಷಾಂತರ ರೂಪಾಯಿ ಉಳಿತಾಯವಾಯಿತು. ಈ ಬೆಳವಣಿಗೆಯಿಂದ ಕೆಲವರಿಗೆ ಅಸಮಾಧಾನ ಉಂಟಾಯಿತು. ಮಲೆನಾಡು ಕಾಲೇಜು ಹಾಸ್ಟೆಲ್ನ ವಿವಿಧ ಕಾಮಗಾರಿಗಳಿಗೆ 3.9 ಕೋಟಿ ರೂಪಾಯಿಗಳ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಆದರೆ ಸ್ಪರ್ಧಾತ್ಮಕ ಕೊಟೇಷನ್ ಕರೆದಾಗ ಕೇವಲ 1.4 ಕೋಟಿ ರೂಪಾಯಿಗೆ ಕಾಮಗಾರಿ ಕೈಗೊಳ್ಳುವ ಒಪ್ಪಂದ ಸಿಕ್ಕಿತು. ಇದರಿಂದ ಸುಮಾರು 2.5 ಕೋಟಿ ರೂಪಾಯಿ ಉಳಿತಾಯವಾಗಿದೆ ಎಂದು ಆಡಳಿತ ವಿವರಿಸಿತು. ಕಾಲೇಜಿನ ಫೀಸ್ ಸಂಗ್ರಹಣೆ ಸಾಫ್ಟ್ವೇರ್ನಲ್ಲಿ ಭಾರಿ ಲೋಪವಿದ್ದು ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತಿತ್ತು. ಹೊಸ ಸಾಫ್ಟ್ವೇರ್ ಅಭಿವೃದ್ಧಿಗೆ 36 ಲಕ್ಷ ರೂಪಾಯಿಗಳ ಕೊಟೇಷನ್ ಸಲ್ಲಿಸಲಾಗಿತ್ತು.
ಆದರೆ ಸಂಸ್ಥೆಯ ಎಫ್ಡಿ ಠೇವಣಿಗಳಿರೋ ಕೆನರಾ ಬ್ಯಾಂಕ್ ಅಧಿಕಾರಿಗಳ ನೆರವಿನಿಂದ ಉಚಿತವಾಗಿ ತಂತ್ರಾಂಶ ಸಿದ್ದಗೊಂಡು ದೋಷ ಸರಿಪಡಿಸಲಾಯಿತು. ಇದರಿಂದ ಮತ್ತೊಮ್ಮೆ ಸಂಸ್ಥೆಗೆ ದೊಡ್ಡ ಮಟ್ಟದ ಹಣ ಉಳಿಯಿತು. ಆಡಳಿತ ವಹಿಸಿಕೊಂಡಾಗ ಸಂಬಳ ನೀಡಲು ಸಹ ಹಣವಿಲ್ಲದ ಪರಿಸ್ಥಿತಿ ಇತ್ತು. ಹಾಸ್ಟೆಲ್ ಖಾತೆಯಿಂದ 1 ಕೋಟಿ ರೂಪಾಯಿ ಸಾಲ ಪಡೆಯಬೇಕಾಯಿತು. ಆದರೆ ಕಠಿಣ ಆರ್ಥಿಕ ಶಿಸ್ತು ಅನುಸರಿಸಿದ ಪರಿಣಾಮ ಕೇವಲ 1 ವರ್ಷದಲ್ಲಿ ಎಫ್ಡಿ, ಎಸ್ಬಿ ಹಾಗೂ ಕರೆಂಟ್ ಖಾತೆಗಳಲ್ಲಿ ಒಟ್ಟು 87.25 ಕೋಟಿ ರೂಪಾಯಿ ಠೇವಣಿ ಇಡಲಾಗಿದೆ. ಸೊಸೈಟಿ ಖಾತೆಯಲ್ಲಿ ಕಾರ್ಪಸ್ ಫಂಡ್, ಸದಸ್ಯತ್ವ ಶುಲ್ಕ ಮತ್ತು ಕಟ್ಟಡ ಬಾಡಿಗೆ ಮೂಲಕವೇ 4.9 ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಎಂದು ಮಾಹಿತಿ ನೀಡಿದ್ರು. ಹಿಂದಿನ 68 ವರ್ಷದ ಆಡಳಿತದಲ್ಲಿ 52.10 ಕೋಟಿ ರೂಪಾಯಿ ಇದ್ದರೆ ನಾವು ಅದನ್ನು ಒಂದೇ ವರ್ಷದಲ್ಲಿ 87.25 ಕೋಟಿಗೆ ಹೆಚ್ಚಿಸಿದ್ದೇವೆ ಎಂದು ಹೇಳಿದ್ರು. 2024-25ರಲ್ಲಿ ಹಿಂದಿನ ಆಡಳಿತ ಒಂದು ದಿನದ ಕಾಲೇಜು ದಿನಾಚರಣೆಗೆ 4.21 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ನಾವು 3 ದಿನಗಳ ಕಾರ್ಯಕ್ರಮವನ್ನು 3.74 ಲಕ್ಷ ರೂಪಾಯಿಗೆ ನಡೆಸಿದ್ದೇವೆ. ಆಡಿಟೋರಿಯಂ ದುರಸ್ತಿ ಹಿನ್ನೆಲೆ ಓಪನ್ ಸ್ಟೇಜ್ ಮತ್ತು ಜರ್ಮನ್ ಟೆಂಟ್ಗೆ 18.29 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಗ್ರಾಜ್ಯುಯೇಷನ್ ಡೇ ವಿಷಯದಲ್ಲಿ 31.69 ಲಕ್ಷ ರೂಪಾಯಿ ವೆಚ್ಚ ಮಾಡಿದರೆ ನಾವು 16.63 ಲಕ್ಷ ರೂಪಾಯಿಗೆ ಅದೇ ಕಾರ್ಯಕ್ರಮ ನಡೆಸಿದ್ದೇವೆ ಎಂದು ವಿವರಿಸಿದರು. ಹಾಸನದ ಹೃದಯ ಭಾಗದಲ್ಲಿರುವ ವಿದ್ಯಾಭವನ ಕಟ್ಟಡವನ್ನು 40 ವರ್ಷದ ಲೀಸ್ ಅವಧಿ ಮುಗಿದು 9 ವರ್ಷಗಳಾದರೂ ಮರಳಿ ಪಡೆಯಲು ಸಾಧ್ಯವಾಗಿರಲಿಲ್ಲ. ನಾವು 1 ಕೋಟಿ ರೂಪಾಯಿ ಗುಡ್ ವಿಲ್ ನೀಡಿ ಕಟ್ಟಡವನ್ನು ಸಂಸ್ಥೆಗೆ ಮರಳಿ ಪಡೆದು ಸಮಾನ ಬಾಡಿಗೆ ನಿಗದಿ ಮಾಡಿ ತಿಂಗಳಿಗೆ 6.8 ಲಕ್ಷ ರೂಪಾಯಿ ಆದಾಯವಾಗುವಂತೆ ಮಾಡಿದ್ದೇವೆ. ಕಟ್ಟಡದ ಅಂದಾಜು ಮೌಲ್ಯ 80-90 ಕೋಟಿ ರೂಪಾಯಿ ಎಂದು ತಿಳಿಸಿದರು. 8 ವರ್ಷಗಳಿಂದ 3 ಕೋಟಿ ರೂಪಾಯಿ ನಷ್ಟದಲ್ಲಿದ್ದ ಮಲೆನಾಡು ಹಿಪೋ ಕ್ಯಾಂಪಸ್ ಈಗ ವರ್ಷಕ್ಕೆ 50 ಲಕ್ಷ ರೂಪಾಯಿ ಲಾಭಕ್ಕೆ ತಿರುಗಿದೆ. ಎವಿಕೆ ಪಿಯು ಕಾಲೇಜಿನ 26 ಲಕ್ಷ ರೂಪಾಯಿ ಬಾಕಿ ಫೀಸ್ ವಿಚಾರ ಪರಿಶೀಲನೆಯಲ್ಲಿದ್ದು ಅವಶ್ಯಕ ಕ್ರಮ ಕೈಗೊಳ್ಳಲಾಗುವುದು. ಎವಿಕೆ ಡಿಗ್ರಿ ಕಾಲೇಜು ಮತ್ತು ಎಚ್ಆರ್ಐಎಚ್ಇ ಹೊರತುಪಡಿಸಿ ಉಳಿದ ಸಂಸ್ಥೆಗಳು ಲಾಭದಲ್ಲಿದೆ ಎಂದು ತಿಳಿಸಿದರು. ಬೋವನಹಳ್ಳಿ ಶ್ರೀನಿವಾಸ್, ಜಿಆರ್ ಶ್ರೀನಿವಾಸ್ ಮತ್ತು ಜಿಟಿ ಕುಮಾರ್ ಸಂಸ್ಥೆಯಲ್ಲಿ ಅಕ್ರಮಕ್ಕೆ ಮುಂದಾದ ವಿವರಗಳನ್ನು ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ದಾಖಲೆ ಸಮೇತ ಬಹಿರಂಗಪಡಿಸುವುದಾಗಿ ಎಚ್ಚರಿಸಿದರು. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 75-80 ಉಪನ್ಯಾಸಕರ ಅಕ್ರಮ ನೇಮಕ ನಡೆದಿದೆಯೆಂಬ ಆರೋಪ ಸುಳ್ಳು. ಕೇವಲ 32 ಮಂದಿಯನ್ನ ಮಾತ್ರ ನೇಮಕ ಮಾಡಲಾಗಿದೆ. ಅದರಲ್ಲಿ 12 ಮಂದಿ ನೇಮಕಾತಿ ಪ್ರಕ್ರಿಯೆ ಹಿಂದೆಯೇ ಆರಂಭವಾಗಿತ್ತು. ಸಿಎಸ್ ವಿಭಾಗದಲ್ಲಿ 180 ಇನ್ಟೇಕ್ ಹೆಚ್ಚಳ ಹಾಗೂ 3 ಹೊಸ ಕೋರ್ಸ್ ಆರಂಭವಾದ ಹಿನ್ನೆಲೆ ಯುಜಿಸಿ ಮಾನದಂಡದಂತೆ ನೇಮಕ ಮಾಡಲಾಗಿದೆ. ಯಾವುದೇ ಅಕ್ರಮ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಲೆನಾಡು ಶಿಕ್ಷಣ ಸಂಸ್ಥೆಯ ಹಿರಿಯ ಉಪಾಧ್ಯಕ್ಷ ಜಿಎಲ್ ಮುದ್ದೇಗೌಡ, ಖಜಾಂಚಿ ಪಾರ್ಶ್ವನಾಥ್, ಎವಿಕೆ ಕಾಲೇಜು ಉಪಾಧ್ಯಕ್ಷ ನಾಗರಾಜ್ ಜೈನ್ ಸೇರಿದಂತೆ ಇತರರು ಹಾಜರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ್. ಈ ಒಂದು ಪತ್ರಿಕೆಯ ಮುಂದೆ ಬರ್ತಕ್ಕಂಥ ಸಂದರ್ಭ ಬಂದಿದೆ. ನಮಗೆಲ್ಲ ಗೊತ್ತಿದೆ ನಾನು ಈ ಸಂಸ್ಥೆಯ ಅಧ್ಯಕ್ಷ ಹೇಗಾದೆ ಅಂತ. ಹಿಂದೆ ತಮಗೆಲ್ಲ ಗೊತ್ತಿದೆ. ಯಾರು ತಪ್ಪು ತಿಳ್ಕೋಬಾರ್ದು. ನಾನು ಅಧ್ಯಕ್ಷರ ಆಸೆಗೆ ಆಕರ್ಷಣೆಪಟ್ಟವನೇ ಅಲ್ಲ. ಅನೇಕ ನನ್ನ ಸ್ನೇಹಿತರ ಒತ್ತಡದಿಂದ ನಾನು ಈ ಒಂದು ಸ್ಥಾನಕ್ಕೆ ಬರೋಕ್ಕೆ ಅವಕಾಶ ಆಯಿತು. ಬಂದಂಥ ಕಾಲದಲ್ಲಿ ಒಂದು 4-5 ತಿಂಗಳು ಅನ್ಯೋನ್ಯವಾಗಿ ನಾವೆಲ್ಲ ಕೆಲಸ ಮಾಡಿದ್ವಿ. ನಾನು ಅಧ್ಯಕ್ಷನಾದಾಗ ಆಗ ಅಭ್ಯರ್ಥಿನೂ ಆಗಿರಲಿಲ್ಲ. ಬಹುಶಃ ಅವತ್ತು ನಮ್ಮ ಸಂಸ್ಥೆಗೆ ಹಿಂದಿನ ಅಧ್ಯಕ್ಷರು ಆ ಒಂದು ಸಭೆಗೆ ಹಾಜರಾಗಿದ್ದರೆ ಅವತ್ತಿನ ಚಿತ್ರಣನೇ ಬದಲಾಗ್ತಾಯಿತ್ತು. ಅವರು ಸಭೆಗೆ ಗೈರಾಗಿದ್ದಾರೆ. ಆ ಮಧ್ಯೆ ಬೇರೆಯವ್ರನ್ನ ಅಭ್ಯರ್ಥಿಯಾಗಿ ಮಾಡಿದರು. ಆಗ ನನ್ನ ಜೊತೆ ಇದ್ದಂಥ ಗುರುದೇವ್ ತಂಡದವರು ಇವರೆಲ್ಲ ಸೇರಿ ನೀವು ಆಗಬೇಕು ಅಂತೇಳಿ ನನಗೆ ಒತ್ತಡ ಹೇಳಿದ್ರಿಂದ ನಾನು ಆದೆ. ಆದರೆ ಈ ಅಧ್ಯಕ್ಷನಾದಮೇಲೆ ನಮ್ಗೆ ಆಯಸ್ಸು ಕಡಿಮೆ ಆಯಿತು. ಕಾರಣ ಅಂದರೆ ಕಿರುಕುಳ. ನಾನು ಸುಮಾರು 12 ವರ್ಷ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ತಮಗೆಲ್ಲ ಗೊತ್ತಿದೆ. ನಾನು ಚುನಾವಣೆ ಹಿಂದಿನ ದಿವಸ ಈ ಗುರುದೇವರು ಅವರೆಲ್ಲ ಒಟ್ಟಿಗೆ ಸೇರಿದ್ದು. ನಾನು ಹೇಳಿದೆ, ನೋಡಪ್ಪ ನೀವೆಲ್ಲ ಒಟ್ಟಿಗೆ ನನ್ನ ಜೊತೆ ಇರೋ ಹಾಗಿದ್ದರೆ ನಾನು ಈ ಸ್ಥಾನಕ್ಕೆ ಒಪ್ಕೊಳ್ತಾಯಿದ್ದು. ಊಟ ಮಾಡ್ತಾಯಿದ್ದು.
ಇಲ್ಲ ಅಂದರೆ ನಾನು ಇವತ್ತೂ ನನಗೆ ಇದರ ಅವಶ್ಯಕತೆ ಇಲ್ಲ, ಎಲ್ಲ ಇರಬೇಕು ಅಂತ ಹೇಳಿದರು. ಈ ಮಧ್ಯೆ ನಮಗೂ ಅವರು ಒಂದು ಒಪ್ಪಂದ ಆಯಿತು ಬರವಣಿಗೆಯಲ್ಲಿ, ಗುರುದೇವು ನಮ್ಮ ಮಧ್ಯೆ. ನಾನು 3 ವರ್ಷ ಆಗ್ತಕ್ಕಂಥದ್ದು 2 ವರ್ಷ ಅವರಿಗೆ ಬಿಟ್ಕೊಡ್ತಕ್ಕಂಥದ್ದು. ಇವ್ರು ಸೈನ್ ಹಾಕಿ. ಆಲೂರು ತಾಲೂಕಿನ ಚವಲಗೆರೆ ಬಳಿ ಇರುವ ಟೋಲ್ ಗೇಟ್ನಲ್ಲಿ ಹಾಸನದಿಂದ ಮಂಗಳೂರಿಗೆ ಹೋಗುತ್ತಿದ್ದ ಲಾರಿಯ ಚಾಲಕ ಕುಡಿದ ಅಮಲಿನಲ್ಲಿ ಅತಿ ವೇಗವಾಗಿ ಬಂದು ಗಾಡಿಯನ್ನ ನಿಲ್ಲಿಸದೆ ಟೋಲ್ ಗೇಟ್ ಗುದ್ದಿಸಿಕೊಂಡು ಪರಾರಿಯಾಗಲು ಯತ್ನಿಸಿರುವ ಘಟನೆ ನಡೆದಿದೆ. ನಂತರ ಟೋಲ್ಗೇಟ್ ಸಿಬ್ಬಂದಿಗಳು ಪರಾರಿಯಾಗಲು ಯತ್ನಿಸಿದ ಲಾರಿಯನ್ನ ಸುಮಾರು 2 ಕಿಲೋಮೀಟರ್ ದೂರದಷ್ಟು ಹಿಂಬಾಲಿಸಿ ಸಿಂಗಾಪುರ ದೇವಸ್ಥಾನದ ಹತ್ತಿರ ಲಾರಿಯನ್ನ ಅಡ್ಡಗಟ್ಟಿ ಇಬ್ಬರನ್ನ ಸೆರೆ ಹಿಡಿದು ಲಾರಿ ಚಾಲಕನಿಗೆ ತಿಳಿಸಿ ಆಲೂರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಲಾರಿ ಚಾಲಕನ ಅತಿಯಾದ ಕುಡಿತವೇ ಈ ಘಟನೆಗೆ ಕಾರಣ ಎಂದು ತಿಳಿದು ಬಂದಿದ್ದು, ಈ ಪ್ರಕರಣ ಆಲೂರು ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. HCN ನ್ಯೂಸ್ ಆಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬಣ್ಣಗಳ ಹಬ್ಬ ಹೋಳಿಯನ್ನ ನಗರದಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಹಾಸನದ ಅರಳೆಪೇಟೆ ರಸ್ತೆ MH ಹಾಲ್ ಎದುರಿನ ಖಾಲಿ ಜಾಗದಲ್ಲಿ ಪುಟಾಣಿ ಮಕ್ಕಳು ಸೇರಿ ಹೋಳಿ ಹಬ್ಬವನ್ನ ಹರ್ಷೋಲ್ಲಾಸದಿಂದ ಆಚರಿಸಿದರು. ವಿವಿಧ ಬಣ್ಣಗಳ ನೀರನ್ನ ಒಬ್ಬರಿಗೊಬ್ಬರು ಎರಚಿಕೊಂಡು ನಗುತ್ತಾ ಕುಣಿದು ಕುಪ್ಪಳಿಸುತ್ತಾ ಹಬ್ಬದ ಸಂಭ್ರಮವನ್ನ ಹೆಚ್ಚಿಸಿದ್ರು. ಪ್ರಸಿದ್ಧ ಸ್ಕಾಲರ್ ಶಾಲೆಯ ವಿದ್ಯಾರ್ಥಿಗಳಾದ HS ಪ್ರೀತಂ, ಶಕ್ತಿ ಶ್ರೀನಿವಾಸ್, ರಿತೇಶ್, ಸಾತ್ವಿಕ್, ಮಿಥುನ್, ಯಶವಂತ್ ಸೇರಿದಂತೆ ಹಲವಾರು ಮಕ್ಕಳು ಭಾಗವಹಿಸಿದ್ದರು. ಮಕ್ಕಳ ಉತ್ಸಾಹಕ್ಕೆ ಪೋಷಕರು ಕೂಡ ಸಾಕ್ಷಿಯಾದರು. ಪ್ರಸ್ತುತ ಪರೀಕ್ಷೆಗಳು ನಡೆಯುತ್ತಿರುವುದರಿಂದ ಈ ಬಾರಿ ಹೋಳಿ ಸಂಭ್ರಮ ಸ್ವಲ್ಪ ಮಟ್ಟಿಗೆ ಮಾತ್ರ ಸೀಮಿತಗೊಂಡಿತ್ತು. ಆದರೂ ಮಕ್ಕಳು ಸಮಯ ಕಳೆಯುತ್ತಾ ಬಣ್ಣಗಳ ಆಟದಲ್ಲಿ ತೊಡಗಿ ಹಬ್ಬದ ಸಂಭ್ರಮವನ್ನು ಅನುಭವಿಸಿದ್ರು. ಹಬ್ಬವು ಸೌಹಾರ್ದತೆ, ಸ್ನೇಹಭಾವ ಮತ್ತು ಒಗ್ಗಟ್ಟಿನ ಸಂದೇಶ ಸಾರಿತು. HCN ನ್ಯೂಸ್ ಹಾಸನ್. ಹೋಳಿ ಹಬ್ಬದ ಪ್ರಯುಕ್ತ ನಗರದ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯದ ಉತ್ತರ ದಿಕ್ಕಿನ ರಸ್ತೆಯ ಕಾಮನ ಮೂಲೆಯಲ್ಲಿ ಕಾಮದಹನ ಕಾರ್ಯಕ್ರಮವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಚಿರುಮನೆಯಿಂದ ಸಂಪ್ರದಾಯಬದ್ಧವಾಗಿ ಆರಂಭಗೊಂಡ ಈ ಆಚರಣೆ ಭಕ್ತಿಭಾವದ ವಾತಾವರಣದಲ್ಲಿ ನೆರವೇರಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅರ್ಚಕ ಸುಧೀಂದ್ರಾಚಾರ್, ಕಾಮದಹನ ಕೇವಲ ಆಡಂಬರ, ಮೋಜು ಮಸ್ತಿ ಅಥವಾ ಸಂಭ್ರಮಕ್ಕೆ ಆಚರಿಸುವ ಹಬ್ಬವಲ್ಲ. ಇದು ನಮ್ಮಲ್ಲಿರುವ ಅಹಂಕಾರ, ಕಾಮ, ಕ್ರೋಧಾದಿಗಳನ್ನ ಸಂಕೇತವಾಗಿ ದಹಿಸಿ ಸುಖ ಶಾಂತಿಯನ್ನ ಬರಮಾಡಿಕೊಳ್ಳುವ ಸಂಪ್ರದಾಯ. ವಸಂತ ಋತುವಿನ ಆಗಮನವನ್ನ ಸ್ವಾಗತಿಸುವ ಆಧ್ಯಾತ್ಮಿಕ ಹಬ್ಬವೇ ಕಾಮದಹನ ಎಂದು ತಿಳಿಸಿದರು. ಸಾವಿರಾರು ವರ್ಷಗಳಿಂದ ದೇವಾಲಯದ ಉತ್ತರ ಬೀದಿಯ ಕಾಮನ ಮೂಲೆಯಲ್ಲಿ ಈ ಪದ್ಧತಿ ನಿರಂತರವಾಗಿ ನಡೆಯುತ್ತಾ ಬಂದಿರುವುದು ವಿಶೇಷ ಎಂದು ತಿಳಿಸಿದರು. ಹೋಳಿ ಹಬ್ಬವನ್ನ ದುಷ್ಟತೆಯ ಮೇಲೆ ಸತ್ಯದ ಜಯದ ಸಂಕೇತವಾಗಿ ಆಚರಿಸಲಾಗುತ್ತದೆ. ಹೋಳಿಕಾ ದಹನದ ಮೂಲಕ ಅಸುರ ಶಕ್ತಿಗಳ ನಾಶವನ್ನ ಪ್ರತಿನಿಧಿಸಲಾಗುತ್ತದೆ. ಉತ್ತರ ಭಾರತದಲ್ಲಿ ಬಣ್ಣಗಳ ಹಬ್ಬವಾಗಿ ಪ್ರಸಿದ್ಧವಾಗಿರುವ ಹೋಳಿ ದಕ್ಷಿಣ ಭಾರತದಲ್ಲಿ ಕಾಮದಹನ ರೂಪದಲ್ಲಿ ಆಚರಿಸುವುದು ವಿಶೇಷ. ಪೌರಾಣಿಕ ನಂಬಿಕೆ ಪ್ರಕಾರ ಪರಮೇಶ್ವರನ ತಪಸ್ಸನ್ನ ಭಂಗಪಡಿಸಲು ಬಂದ ಕಾಮದೇವನು ದಹನಗೊಂಡ ದಿನವೇ ಕಾಮದಹನ. ಬಳಿಕ ವಸಂತ ಋತುವಿನ ಆಗಮನ ಮತ್ತು ಪುನರುತ್ಥಾನಕ್ಕೆ ಈ ಹಬ್ಬ ಸಂಕೇತವಾಗಿದೆ. ಈ ಸಂದರ್ಭದಲ್ಲಿ ಕಾಮದಹನ ಸಮಿತಿಯ ಲಕ್ಷ್ಮೀಕಾಂತ್ ಚಾವ್ಡಾ, ಫಣೀಂದ್ರ, SBI ಮಂಜುನಾಥ್, ಕನ್ನಡ ಪ್ರೇಮಿ ತೀರ್ಥಂಕರ್, ಉದ್ಯಮಿ ಸಂತೋಷ್, ಸೌಮ್ಯ ಆನಂದ್, ಕಲಾವಿದ ರಾಮು, ಶ್ರೀ ರಾಘವೇಂದ್ರ ಯೋಗ ಶಿಬಿರದ ರಾಘವೇಂದ್ರ ಗುಪ್ತಾ, ಯೋಗೇಶ್, ವೃತ್ತ ನಿರೀಕ್ಷಕ ರೇವಣ್ಣ, ಪೊಲೀಸ್ ಸಿಬ್ಬಂದಿ ದೇವರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿಮಿತ್ತ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಗಿದ್ದು, ಭಕ್ತರು ಕುಟುಂಬ ಸಮೇತರಾಗಿ ಪಾಲ್ಗೊಂಡು ಹೋಳಿ ಹಬ್ಬದ ಸಂಭ್ರಮವನ್ನು ಅನುಭವಿಸಿದ್ರು. ದೇವಾಲಯದ ಸುತ್ತಮುತ್ತ ಭಕ್ತಿಭಾವ, ಸಂಪ್ರದಾಯ ಮತ್ತು ಸಂಸ್ಕೃತಿಯ ಸಂಗಮವಾಗಿ ಹಬ್ಬದ ಆಚರಣೆ ಗಮನ ಸೆಳೆಯಿತು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಮಾನವ ಪ್ರಾಣಿ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಒದಗಿಸಲು ಸದನದಲ್ಲಿ ಕಾಫಿ ಬೆಳೆಗಾರರ ಸಂಕಷ್ಟಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸಿ ಅವರಿಗೆ ನ್ಯಾಯ ಸಿಗುವಂತೆ ಪ್ರಯತ್ನಿಸಲಾಗುವುದೆಂದು ಶಾಸಕ ಎಚ್.ಕೆ. ಸುರೇಶ್ ಭರವಸೆ ನೀಡಿದರು. ಕರ್ನಾಟಕ ಬೆಳೆಗಾರರ ಒಕ್ಕೂಟ, ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘ ಮತ್ತು ತಾಲೂಕು ಕಾಫಿ ಬೆಳೆಗಾರರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ 25ನೇ ವರ್ಷದ ಬೆಳ್ಳಿ ಹಬ್ಬ ವಾರ್ಷಿಕ ಮಹಾಸಭೆ ಮತ್ತು ಕೃಷಿ ಹಾಗೂ ತೋಟಗಾರಿಕೆ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕಾಫಿ ಬೆಳೆಗಾರರ ಸಂಕಷ್ಟಗಳನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಮನವಿ ಸಲ್ಲಿಸಲಾಗುವುದೆಂದು ತಿಳಿಸಿದರು. ಮಾನವ ಆನೆ ಸಂಘರ್ಷ ಕುರಿತು ಈಗಾಗಲೇ ಸದನದಲ್ಲಿ ಮಾತನಾಡಿದ್ದೇನೆ. ಸಮರ್ಪಕ ಉತ್ತರ ಸಿಗದಿದ್ರೂ ಅರಣ್ಯ ಸಚಿವರ ಗಮನಕ್ಕೆ ಮತ್ತೊಮ್ಮೆ ಈ ಭಾಗದಲ್ಲಿ ಆಗುತ್ತಿರುವ ಅನಾಹುತಗಳನ್ನು ಗಮನಕ್ಕೆ ತಂದು ಸದನದಲ್ಲಿ ಧ್ವನಿ ಎತ್ತುವೆ. ಸುಮಾರು 2,000 ಎಕರೆ ಪ್ರದೇಶದಲ್ಲಿ ಆನೆಧಾಮ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿರುವುದನ್ನು ಕೂಡಲೇ ಜಾರಿಗೆ ತರಬೇಕು. ಕಾಫಿ ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಸರ್ಕಾರದೊಂದಿಗೆ ಸಮಗ್ರವಾಗಿ ಚರ್ಚಿಸಲಾಗುವುದು. ಕಾಫಿಗೆ ನಮ್ಮ ಪ್ರದೇಶದಲ್ಲಿ ಅತ್ಯಂತ ಮಹತ್ವವಿದ್ದು ಅದರ ಪರವಾಗಿ ನಾವು ನಿಲ್ಲೋ ಕೆಲಸ ಮಾಡುತ್ತೇವೆ. ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳು ಪ್ರಮುಖ ಕಾಫಿ ಬೆಳೆ ಪ್ರದೇಶವಾಗಿದೆ. ಈ ಭಾಗದ ಆರ್ಥಿಕತೆ ಬಹುತೇಕ ಕಾಫಿ ಬೆಳೆಗೆ ಅವಲಂಬಿತವಾಗಿದೆ ಎಂದು ಹೇಳಿದರು. ಆನೆಗಳ ಹಾವಳಿ, ಮಳೆ ಅಭಾವ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ನಡುವೆಯೂ ಕಾಫಿ ಬೆಳೆಗಾರರು ತಮ್ಮ ಬೆಳೆ ಉಳಿಸಿಕೊಂಡು ಮುನ್ನಡೆಯುತ್ತಿದ್ದಾರೆ ಎಂದರು. ಸಭೆಯಲ್ಲಿ ಮಾತನಾಡಿದ ಕಾಫಿ ಬೆಳೆಗಾರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್, ಕಾಫಿ ಬೆಳೆಗಾರರು ಯಾವುದೇ ಪ್ರದೇಶವನ್ನು ಒತ್ತುವರಿ ಮಾಡಿಲ್ಲ, ಕಾನೂನುಬದ್ಧವಾಗಿ ಸಾಗುವಳಿ ಮಾಡುತ್ತಿದ್ದೇವೆ. ಸರ್ಕಾರಕ್ಕೆ ತಪ್ಪು ಮಾಹಿತಿ ಹೋಗಬಾರದೆಂದು ಸ್ಪಷ್ಟಪಡಿಸಿದರು. ಕೆಲವರು ಕಾಫಿ ಬೆಳೆಗಾರರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿರುವ ಹಿನ್ನೆಲೆ ಮಾತನಾಡಿದ ಅವರು, ಸಂಘದ ಎಲ್ಲಾ ಸದಸ್ಯರು ನಿಯಮಾನುಸಾರವೇ ಕೃಷಿ ಕಾರ್ಯ ಮಾಡುತ್ತಿದ್ದಾರೆ. ಅನಧಿಕೃತ ಒತ್ತುವರಿ ಎಂಬ ಆರೋಪಗಳಿಗೆ ಯಾವುದೇ ಆಧಾರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ನಂತರ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಬಿಎಲ್ ಶಂಕರ್ ಮಾತನಾಡಿ, ಮಾನವ ಪ್ರಾಣಿ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಅಗತ್ಯ. ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ದಿನೇ ದಿನೇ ಹೆಚ್ಚುತ್ತಿದ್ದು, ಇದಕ್ಕೆ ಸಮತೋಲನ ಸಾಧಿಸುವ ರೀತಿಯಲ್ಲಿ ಸರ್ಕಾರ ಗಂಭೀರವಾಗಿ ಆಲೋಚಿಸಬೇಕು ಎಂದರು. ಪ್ರಕೃತಿ ಮತ್ತು ಪ್ರಗತಿಯ ನಡುವಿನ ಸಮತೋಲನ ತಪ್ಪಿದಾಗ ಇಂತಹ ಘಟನೆಗಳು ಹೆಚ್ಚಾಗುತ್ತವೆ. ಈ ಸಂಘರ್ಷದ ಪ್ರಮುಖ ಕಾರಣ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳಿಗೆ ಅರಣ್ಯ ಇಲಾಖೆ ಪ್ರದೇಶದಲ್ಲಿ ಆಹಾರದ ಕೊರತೆ ಎದ್ದು ಕಾಣುತ್ತಿದೆ. ಆದ್ದರಿಂದಲೇ ನಾಡಿನತ್ತ ಕಾಡಾನೆ ಸೇರಿದಂತೆ ನವಿಲು, ಚಿರತೆ, ಕಾಡುಕೋಣ, ಕಾಡೆಮ್ಮೆ ಎಲ್ಲಾ ರೀತಿ ಪ್ರಾಣಿಗಳು ಬರುತ್ತಿವೆ. ಪ್ರಾಣಿಗಳು ತಮ್ಮ ವಾಸಸ್ಥಾನವನ್ನು ಕಳೆದುಕೊಳ್ಳುತ್ತಿವೆ. ಸರ್ಕಾರಗಳು ಬೆಳೆಗಾರರ ಜೊತೆಗೆ ನಿಂತು ಸಹಕರಿಸಬೇಕು ಎಂದರು. ಪಶ್ಚಿಮ ಘಟ್ಟ ಪ್ರದೇಶದ ಕಾಫಿ ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು 30 ವರ್ಷಗಳ ಲೀಸ್ ಸಂಬಂಧಿತ ವಿಚಾರಗಳ ಕುರಿತು ನಡೆದ ಸಭೆಯಲ್ಲಿ ಕಾಫಿ ಬೆಳೆಗಾರರಾದ ಶಂಕರ್ ಅವರು ವಿವರವಾಗಿ ಮಾತನಾಡಿದರು. ಯಾವುದೇ ಕಾರಣಕ್ಕೂ ಸರ್ಕಾರ ಕೈಗೊಂಡಿರುವ 30 ವರ್ಷಗಳ ಲೀಸ್ ತೀರ್ಮಾನದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲಾ ಪಕ್ಷಗಳು ಸೇರಿ ತೆಗೆದುಕೊಂಡಿರುವ ಈ ತೀರ್ಮಾನ 100ಕ್ಕೆ 100 ಜಾರಿಯಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಆದಷ್ಟು ಬೇಗ ಈ ಯೋಜನೆ ಅನುಷ್ಠಾನಗೊಳ್ಳಬೇಕೆಂದು ಆಗ್ರಹಿಸಿದರು. ಇದೇ ವಿಚಾರವನ್ನ ಮುಂದಿನ ಅಧಿವೇಶನದಲ್ಲಿ ಚಿಕ್ಕಮಗಳೂರು ಮತ್ತು ಮೂಡಿಗೆರೆಯಲ್ಲಿ ನಡೆಯುತ್ತಿರುವ ಮಾದರಿ ಕ್ರಮಗಳನ್ನು ಹಾಸನ ಜಿಲ್ಲೆಯ ಕಾಫಿ ಬೆಳೆಯುವ ಎಲ್ಲಾ ತಾಲೂಕುಗಳಿಗೆ ವಿಸ್ತರಿಸಬೇಕೆಂದು ಜನಪ್ರತಿನಿಧಿಗಳಲ್ಲಿ ಮನವಿ ಮಾಡಿದರು. ಕಾಫಿ ಬೆಳೆಗೂ ಕೃಷಿಗೂ ಅನನ್ಯ ಸಂಬಂಧವಿದೆ. 17ನೇ ಶತಮಾನದಿಂದ ಆರಂಭವಾದ ಕಾಫಿ ಬೆಳೆ 21ನೇ ಶತಮಾನದಲ್ಲಿಯೂ ಮುಂದುವರೆದರೂ ಬೆಳೆಗಾರರ ಸಂಕಷ್ಟಗಳು ಮಾತ್ರ ಕಡಿಮೆಯಾಗಿಲ್ಲ ಎಂದರು. ಹಿಂದೆ ಕಾಫಿಗೆ ಯೋಗ್ಯವಾಗಿದ್ದ ಅರಣ್ಯ ಪ್ರದೇಶಗಳು ಈಗ ಬದಲಾವಣೆ ಕಂಡಿದ್ದು, ಬಯಲು ಪ್ರದೇಶಗಳಲ್ಲಿಯೂ ಕಾಫಿ ಬೆಳೆಯಲಾಗುತ್ತಿದೆ. ಈ ನಡುವೆ ಅರಣ್ಯ ಪ್ರದೇಶಗಳು ಕುಗ್ಗಿದ್ದು, ಪ್ರಾಣಿಗಳಿಗೆ ಸಂಚರಿಸಲು ಸ್ವತಂತ್ರ ಜಾಗ ಸಿಗದಂತಾಗಿದೆ. ನಾಲೆಗಳು, ಅಣೆಕಟ್ಟೆಗಳು, ರೈಲ್ವೆ ಮಾರ್ಗಗಳು ಸೇರಿದಂತೆ ವಿವಿಧ ಅಡೆತಡೆಗಳಿಂದ ಕಾಡು ಪ್ರಾಣಿಗಳು ಸಂಕಷ್ಟ ಅನುಭವಿಸುತ್ತಿವೆ. ಮಾಂಸಾಹಾರಿ ಪ್ರಾಣಿಗಳಿಗೆ ಆಹಾರ ಸಿಗೋ ಪ್ರದೇಶದಲ್ಲಿ ಅವು ನೆಲೆಸುತ್ತವೆ. ಸಸ್ಯಾಹಾರಿ ಪ್ರಾಣಿಗಳಿಗೆ ಆಹಾರ ಕೊರತೆ ಉಂಟಾದಾಗ ಅವು ಬೆಳೆ ಪ್ರದೇಶಗಳತ್ತ ಬರುತ್ತವೆ. ವಿಶೇಷವಾಗಿ ಆನೆಗಳಿಗೆ ಸಂಚರಿಸಲು ಸಮರ್ಪಕ ದಾರಿಗಳು ಇಲ್ಲದಿರುವುದು ದೊಡ್ಡ ಸಮಸ್ಯೆಯಾಗಿದೆ. ಸಕಲೇಶಪುರ, ಬೇಲೂರು ಮತ್ತು ಚಿಕ್ಕಮಗಳೂರು ಭಾಗಗಳಲ್ಲಿ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೈಲ್ವೆ ಬ್ಯಾರಿಕೇಡ್ ಹಾಗೂ ಭದ್ರತಾ ವ್ಯವಸ್ಥೆ ಅಗತ್ಯವಿದೆ ಎಂದು ಸೂಚಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾಫಿ ಬೆಳೆಗಾರರು ಸಂಘದ ಕಾರ್ಯದರ್ಶಿ ಸಂಜಯ್ ಕೌರಿ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ರೋಡ್ ವ್ಯವಸ್ಥೆ ಆಗಿದೆ. ನಮ್ಮ ಶಾಸಕರಿಂದ ಒಂದು ರೋಡ್ ವ್ಯವಸ್ಥೆ ಆಗಿದೆ. ಅಲ್ಲಿ ಭಕ್ತಾದಿಗಳು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು. ಅಲ್ಲಿ ಬಚ್ಚೆ ಎಲ್ಲ ಇತ್ತು. ಅಲ್ಲಿ ಒಂದು ರಸ್ತೆ ಹಾಕ್ಕೊಟ್ಟಿದ್ದಾರೆ. ಇದರಲ್ಲಿ ಸುರೇಶ್ ಅಣ್ಣ MLA ಅವರು ಮುಂಚೆ ಹಿಂಗೆ 15 ವರ್ಷದಿಂದ ಭಾರಿ ಶ್ರಮಪಟ್ಟು ನಾವು ತುಂಬ MLAಗಳು ಕೇಳಿದ್ದಾರೆ. ನಮ್ಮ ಸುರೇಶ್ ಅಣ್ಣ ಅವರು ಆಮೇಲೆ ಇದರಲ್ಲಿ ಗ್ರ್ಯಾಂಟ್ ಆಗಿತ್ತು, ಮತ್ತೆ ಇದಾಗ್ಬಿಟ್ಟಿತ್ತು, ಕಾರಣ ಅಂತ ಇದಾಗಿತ್ತು. ಮತ್ತು ಲಿಂಗೇಶ್ ಅಣ್ಣನ ಕೇಳಿದ್ರು, ಅವರು ಸಮೇತ ಹಾಕ್ಕೊಡ್ತೀವಿ ಅಂತ ಪಾಪ ಇದು ಮಾಡಿದ್ರು, ಆಗಿರಲಿಲ್ಲ. ಈಗ ಮತ್ತೆ ನಮ್ಮ ಸುರೇಶ್ ಅಣ್ಣನವರು ಗ್ಯಾರಂಟಿ ಯೋಜನೆಗಳೇ ಮುಂದಿನ ಚುನಾವಣೆಯ ಅಸ್ತ್ರ ಎಂದು ಮಾಜಿ ಸಚಿವ ಬಿ. ಶಿವರಾಮ್ ಹೇಳಿದರು.
ಹಾಸನ ನಗರದ ಹೊರವಲಯದಲ್ಲಿ ಆಯೋಜಿಸಿದ್ದ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಸ್ನೇಹ ಸಮ್ಮೇಳನ ಸಭೆಯಲ್ಲಿ ಮಾತನಾಡಿದ ಅವರು ಬೂತ್ ಮಟ್ಟದಿಂದಲೇ ಸಂಘಟನೆ ಬಲಪಡಿಸಿ ಸಮರ್ಥ ಏಜೆಂಟ್ಗಳನ್ನು ನೇಮಕ ಮಾಡಬೇಕು. ಚುನಾವಣೆಯ ದಿನ ಮಾತ್ರವಲ್ಲ, ಇಂದಿನಿಂದಲೇ ಕಾರ್ಯಾರಂಭ ಮಾಡಬೇಕು. ರಾಜ್ಯ ಸರ್ಕಾರ ಅನುಷ್ಠಾನ ತಂದಿರುವ 5 ಗ್ಯಾರಂಟಿ ಯೋಜನೆಗಳೇ ಮುಂದಿನ ಎಲ್ಲಾ ಚುನಾವಣೆಗೆ ಅಸ್ತ್ರವಾಗಲಿದೆ. ಆದ್ದರಿಂದ ಕಾರ್ಯಕರ್ತರು ಗ್ಯಾರಂಟಿ ಯೋಜನೆ ಫಲಗಳನ್ನು ಮತದಾರರಿಗೆ ತಿಳಿಸಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಪರಿವರ್ತಿಸೋ ಕೆಲಸ ಮಾಡಬೇಕು. ರಾಹುಲ್ ಗಾಂಧಿ ಅವರು ಮತ ಚೋರಿ ಕುರಿತು ಹಲವಾರು ಬಾರಿ ಆಕ್ಷೇಪಣೆ ವ್ಯಕ್ತಪಡಿಸಿರುವುದನ್ನು ಎಲ್ಲರೂ ನೋಡುತ್ತಿದ್ದೀರಾ. ಹಲವು ಕ್ಷೇತ್ರಗಳಲ್ಲಿ ಮತ ಕಳುವಾಗಿದೆ ಎಂಬ ಅನುಮಾನಗಳು ವ್ಯಕ್ತವಾಗಿದೆ. ಈ ಬಾರಿ ಅಂತಹ ಪರಿಸ್ಥಿತಿ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು. ಮುಂದಿನ ಚುನಾವಣೆಗೆ ನೀವೇ ಆಧಾರ ಸ್ತಂಭ. ಮನೆ ಮನೆಗೆ ತೆರಳಿ ಮತದಾರರೊಂದಿಗೆ ನೇರ ಸಂಪರ್ಕ ಬೆಳೆಸಬೇಕೆಂದು ಸಲಹೆ ನೀಡಿದರು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳಿಂದ ಬಡವರು ಮತ್ತು ಮಹಿಳೆಯರು ಸಾಕಷ್ಟು ಪ್ರಯೋಜನ ಪಡೆದಿದ್ದಾರೆ. ಮುಂದೆಯೂ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸ ಇದೆ. ಹಾಸನ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಲಿದೆ ಎಂದು ಹೇಳಿದರು. ಕೆಪಿಸಿಸಿ ವಕ್ತಾರ ವಿಜಯಕುಮಾರ್ ಮಾತನಾಡಿ, ಇತ್ತೀಚಿನ ಚುನಾವಣಾ ಸೋಲಿನ ಕುರಿತು ಆತ್ಮ ಪರಿಶೀಲನೆ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ನಾವು ಚುನಾವಣೆಯಲ್ಲಿ ಏಕೆ ಸೋತಿದ್ದೇವೆ ಎಂಬುದರ ಕುರಿತು ಗಂಭೀರ ಆತ್ಮ ವಿಮರ್ಶೆ ಮಾಡಬೇಕು. ಈ ಹಿಂದೆ ಒಕ್ಕಲಿಗರ ಹಳ್ಳಿಗಳಲ್ಲಿ 5ಕ್ಕೆ 5 ಗೆಲುವು ಸಾಧಿಸಿದ್ದೆವು. ಆದರೆ ಈ ಬಾರಿ ಕೆಲವೆಡೆ ತುಂಬಾ ಹಿನ್ನಡೆ ಅನುಭವಿಸಿದ್ದೇವೆ. ಇಂತಹ ಪರಿಸ್ಥಿತಿ ಮರುಕಳಿಸಬಾರದು. ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಮುಂದಿನ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಕಾರ್ಯಕರ್ತರು ಅಸಮಾಧಾನಗಳನ್ನು ಬದಿಗೊತ್ತಿ ಪಕ್ಷದ ಬಲವರ್ಧನೆಗೆ ಶ್ರಮಿಸಬೇಕು. ಅಸಮಾಧಾನ ಮುಂದುವರೆದರೆ ಗೆಲುವು ಸಾಧಿಸುವುದು ಕಷ್ಟವಾಗುತ್ತದೆ ಎಂದು ಎಚ್ಚರಿಸಿದರು. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಮುಂದಿನ ಯಾವುದೇ ಚುನಾವಣೆ ಆಗಿರಲಿ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಜವಾಬ್ದಾರಿ ಇದೆ. ಶಿವರಾಮ್ ಅವರ ಹಾದಿಯಲ್ಲಿ ನಾವು ಸಾಗಬೇಕೆಂದು ಕರೆ ನೀಡಿದರು. ಬೂತ್ ಮಟ್ಟದ ಏಜೆಂಟರು ಮತ್ತು ಕಾರ್ಯಕರ್ತರೇ ನಮ್ಮ ಪಕ್ಷದ ನಿಜವಾದ ಆಸ್ತಿ. 2023ರ ಚುನಾವಣೆಯಲ್ಲಿ ನಡೆದ ತಪ್ಪುಗಳನ್ನು ಮರೆತು ಮುಂದಿನ ಬಾರಿ ಶಿವರಾಮ್ ಅವರನ್ನ ಗೆಲ್ಲಿಸಬೇಕು. 2028ರಲ್ಲಿ ಅವರನ್ನ ಶಾಸಕರನ್ನಾಗಿ ಮಾಡಬೇಕೆಂಬುದು ನಮ್ಮ ಗುರಿ ಎಂದು ತಿಳಿಸಿದರು. ಗ್ಯಾರಂಟಿ ಯೋಜನೆಗಳ ಕುರಿತು ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಜನರಿಗೆ ಸರಿಯಾದ ಮಾಹಿತಿ ತಲುಪಿಸಬೇಕು. ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಜನರ ವಿಶ್ವಾಸ ಇನ್ನಷ್ಟು ಹೆಚ್ಚುತ್ತದೆ. ನಮಗೂ ಕೆಲವೆಡೆ ಬೇಸರವಿದ್ದರೂ ಎದೆಗುಂದದೆ ಕಾರ್ಯಕರ್ತರ ಬೆನ್ನೆಲುಬಾಗಿ ನಾವು ನಿಮ್ಮ ಜೊತೆ ಇದ್ದೇವೆ ಎಂದು ಸಂಸದರು ತಿಳಿಸಿದರು. ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಾದ ಶ್ರೀಧರ್ ಮಾತನಾಡಿ, ನಮ್ಮ ಸ್ವಾರ್ಥಕ್ಕಾಗಿ ಕಾರ್ಯಕರ್ತರನ್ನ ಬಲಿಕೊಡಬಾರದು. ಕಾಂಗ್ರೆಸ್ ಪಕ್ಷವೇ ಒಂದು ಜಾತಿಯಂತೆ. ಇಲ್ಲಿ ಎಲ್ಲರೂ ಒಂದೇ ಕುಟುಂಬದವರು. ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನ ಬಿಶಿವರಾಮ್ ಮಾಡುತ್ತಿದ್ದಾರೆ. ಜನಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯ ವಾಕ್ಯದಿಂದ ಅವರು ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದಾರೆ. ಇಂತಹ ನಾಯಕರನ್ನ ಗೆಲ್ಲಿಸಿ ಶಾಸಕರಾಗಿ ಮಾಡೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಕರೆ ನೀಡಿದರು. ಕಾಂಗ್ರೆಸ್ ಬಡವರ ಪರವಾದ ಪಕ್ಷವಾಗಿದ್ದು ಈ ಸಂದೇಶವನ್ನ ಮನೆ ಮನೆಗೆ ತಲುಪಿಸಬೇಕು ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜಿ ನಿಶಾಂತ್ ಮಾತನಾಡಿ, ಒಬ್ಬರಿಂದ ಪಕ್ಷ ಇಲ್ಲ, ಕಾರ್ಯಕರ್ತರೇ ನಿಜವಾದ ಪಕ್ಷದ ಆಧಾರ ಸ್ತಂಭ. ತಮ್ಮ ಸ್ವಪ್ರತಿಷ್ಠೆ ಬದಿಗೊತ್ತಿ ಎಲ್ಲರೂ ಜೊತೆಗೂಡಿ ಹೋರಾಡಿದ್ರೆ ಮಾತ್ರ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರಲು ಸಾಧ್ಯ ಎಂದರು. ಈಗಾಗಲೇ ನಾನು 5 ವರ್ಷ ಕೆಲಸ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಹಿರಿಯರಿಗೆ ಸ್ಥಾನಮಾನ ನೀಡೋದಾದ್ರೆ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡಲು ಸಿದ್ಧ. ಬೇಕಾದ್ರೆ ನನ್ನನ್ನು ಬದಲಿಸುವಂತೆ ಶಿವರಾಮ್ ಅವರಲ್ಲಿ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್, ಕೆಪಿಸಿಸಿ ಮಾಜಿ ಸದಸ್ಯ ಧರ್ಮೇಗೌಡ, ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ನಿಶಾಂತ್, ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್, ತುಳಸಿದಾಸ್, ಬಿಸಿ ಸಂತೋಷ್, ಸತೀಶ್, ಮಂಜುನಾಥ್, ಅಬ್ದುಲ್ ಸಮದ್, ಯಮಸದಿ ಪಾಪಣ್ಣ, ಪುರಸಭೆ ಉಪಾಧ್ಯಕ್ಷರಾದ ಉಷಾ ಸತೀಶ್, ಸದಸ್ಯರಾದ ಜಮಾಲ್, ಭರತ್, ಗಿರೀಶ್, ಶಾಂತಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧ್ಯಕ್ಷರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವೈಎನ್ ಕೃಷ್ಣೇಗೌಡ, ಗ್ರಾನೇಟ್ ರಾಜಶೇಖರ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಇಎಚ್ ಲಕ್ಷ್ಮಣ್, ಕೆಪಿ ಶೈಲೇಶ್, ಮುಖಂಡರಾದ ದಾಮೋದರ್, ಮಾದೇಗೌಡ, ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್, ಪುನೀತ್, ಪುರಸಭೆ ಸದಸ್ಯರಾದ ದಾನಿ, ಅಶೋಕ್ ಗೈರು ಹಾಜರಿದ್ದದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನ ಮತ ಇದೆ ಎಂದು ಎದ್ದು ಕಂಡಿತು. HCN ನ್ಯೂಸ್, ಬೇಲೂರು. ಆದರೆ ಕಳೆದ 2021ರಲ್ಲಿ ಸನ್ಮಾನ್ಯ ಅಶೋಕ್ ಅವರು ನಮ್ಮ ಕಂದಾಯ ಸಚಿವರಾಗಿದ್ದರು. ಅವತ್ತು ಇಡೀ 3 ಜಿಲ್ಲೆಯ ಒಂದು ಇದನ್ನು ಹಾಸನದಲ್ಲಿ ಕಾರ್ಯಕ್ರಮವನ್ನು ಮಾಡಿ ಏನು ಒತ್ತುವರಿ ಆಗಿರ್ತಕ್ಕಂಥದ್ದನ್ನು ಅದನ್ನು ಸಾಲುವರಿಯಾಗಿರ್ತಕ್ಕಂಥ ಒಂದು ಇದನ್ನು ಅವರಿಗೆ ಲೀಸ್ ಮುಖಾಂತರ 30 ವರ್ಷಕ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಆಗಿ ಹಾಸನ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಯಿತು, ಚಿಕ್ಕಮಗಳೂರಾಯಿತು, ಕೊಡಗಲ್ಲೂ ಆಯಿತು. ಒಂದಿಷ್ಟು ಗೌರವವಾಗಿ ನಡೀತಾ ಇತ್ತು. ಅದೆಲ್ಲ ಒಂದಿಷ್ಟು ತಟಸ್ಥವಾಗಿರೋದ್ರಿಂದ ಅದಕ್ಕೆ ಹೆಚ್ಚು ಗೌರವವನ್ನು ಕೊಡಬೇಕು ಅಂತಕ್ಕಂಥ ಹಿಂದಿನ ನಾವು ಅರಣ್ಯ ನಮ್ಮ ಕಂದಾಯ ಸಚಿವರನ್ನ ಮನವರಿಕೆಯನ್ನು ಮಾಡಿದ್ವಿ. ಅವರು ಸಹ ಇದು ಪೂರಕವಾಗಿ ನನ್ನ ಕೆಲಸ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಹಾಸನ ನಗರದ ಗುಂಡೇಗೌಡನ ಕೊಪ್ಪಲು ಅಶೋಕ್ ನಗರದಲ್ಲಿ ಬಹುಕೋಟಿ ಅಭಿವೃದ್ಧಿ ಕಾರ್ಯ ಕಾಮಗಾರಿಗಳಿಗೆ ಶಾಸಕ ಎಚ್ಪಿ ಸ್ವರೂಪ್ ಚಾಲನೆ ನಾಗರಿಕರಿಗೆ ತೊಂದರೆಯಾಗದಂತೆ ಸಮಗ್ರ ಅಭಿವೃದ್ಧಿ ಕಾರ್ಯ ಜಾರಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಿಂದ ಕಪ್ಪು ಉಡುಗೆಯ ಮಹಿಳೆಯರ ಜಾಥಾ ಮಹಿಳೆಯರ ಸಮಾನ ಹಕ್ಕಿಗಾಗಿ ಬೇಲೂರಿನಲ್ಲಿ ಮೌನ ಮೆರವಣಿಗೆ. ಎಂಟಿಇಎಸ್ನಲ್ಲಿ ನಮ್ಮಿಂದ ಅಕ್ರಮ ಆಗಿಲ್ಲ, ಯಾರಿಗೂ ಹಣ ಮಾಡಲು ಅವಕಾಶ ನೀಡಿಲ್ಲ, ಆದರೂ ತೊಂದರೆ ನೀಡುತ್ತಿದ್ದಾರೆ ಎಂದು ಆರ್ಟಿ ದ್ಯಾವೇಗೌಡ ಜಗದೀಶ್ ಚೌಡವಳ್ಳಿ ಆರೋಪ. ಈಗ ಸಂಕ್ಷಿಪ್ತ ಸುದ್ದಿಗಳು.